ನಮಸ್ಕಾರ, ಶುಭಮಸ್ತು. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತು ನವರಾತ್ರಿಯ 5ನೇ ದಿನ ಸ್ಕಂದ ಮಾತೆಯನ್ನ ಪೂಜೆ ಮಾಡ್ತೀವಿ. ಈ ದಿನದ ವಿಶೇಷತೆ ಏನು, ಈ ದೇವಿಯ ವಿಶೇಷತೆ ಏನು, ಯಾಕೆ ಈ ದೇವಿಯನ್ನ ಪೂಜೆ ಮಾಡ್ತೀವಿ ಈ ದಿನ, ಹಾಗೆ ಇವತ್ತು ಯಾವ ಬಣ್ಣ ಶ್ರೇಷ್ಠ, ದೇವಿಗೆ ಯಾವ ನೈವೇದ್ಯವನ್ನ ಮಾಡಬೇಕು, ಹಾಗೆ ಈ ದಿನ ಯಾವೆಲ್ಲ ರಾಶಿಯವರಿಗೆ ಶುಭ ಆಗುತ್ತೆ, ಅವರು ಏನೆಲ್ಲ ತೊಂದರೆ ಆಗುತ್ತೆ, ಅವ್ರು ಏನೆಲ್ಲ ಪರಿಹಾರ ಮಾಡ್ಕೋಬೇಕು, ಇದೆಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ಇದೆಲ್ಲವನ್ನ ತಿಳಿಸ್ಕೊಡೋಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು 5ನೇ ದಿನ ನವರಾತ್ರಿಗೆ ಸ್ಕಂದ ಮಾತೆಯನ್ನ ಪೂಜೆ ಮಾಡ್ತೀವಿ. ಮೊದಲನೇದಾಗಿ ಈ ದೇವಿಯ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ ನೋಡಿ, ಇವತ್ತು 5ನೇ ದಿನ ಅಂದರೆ ನವರಾತ್ರಿಯ 5ನೇ ದಿನ ಅಂತ ಹೇಳ್ತೀವಿ. ಸೊ ಈ 5ನೇ ದಿನ 26/9/2025 ಶುಕ್ರವಾರ ಬಂದಿರೋದ್ರಿಂದ ಇವತ್ತು ಸ್ಕಂದ ಮಾತೆ ಅಂತಂದರೆ ನಮ್ಮ ಒಂದು ಪ್ರಕೃತಿಗೆ ಬೇಕಾಗಿರುವಂಥ ಒಂದು ದೇವಿಯವರಾಗಿರ್ತಾರೆ. ಹಾಗಾಗಿ ಇವತ್ತಿನ ಬಣ್ಣ ಬಂದು ಹಸಿರು ಬಣ್ಣ, ಗ್ರೀನ್ ಕಲರ್ ಅಂತ ಹೇಳ್ತೀವಿ. ಗ್ರೀನ್ ಅಂತ ಬಂದಾಗ ನೋಡಿ, ಇವತ್ತಿನ ರಾಶಿ ಬಂದು ತುಲಾ ರಾಶಿ. ಅರ್ಧ ದಿನ ತುಲಾ ರಾಶಿ ಇರುತ್ತೆ, ಅರ್ಧ ದಿನ ವೃಶ್ಚಿಕ ರಾಶಿ ಬರುತ್ತೆ. ಅಂದರೆ ವಿಶಾಖ ನಕ್ಷತ್ರ, ಇವತ್ತು ವಿಶಾಖ ನಕ್ಷತ್ರ ಮಧ್ಯಾಹ್ನ 3 ಗಂಟೆಯಿಂದ ನಮಗೆ ವೃಶ್ಚಿಕ ರಾಶಿ ಬರುತ್ತೆ. ಅಲ್ಲಿವರೆಗೂ ತುಲಾ ರಾಶಿಯಲ್ಲೇ ಇರ್ತೀವಿ. ಸೊ 3 ಗಂಟೆ ನಂತರ ನಮಗೆ ವೃಶ್ಚಿಕ ರಾಶಿ ಬರುತ್ತೆ. ಸೊ ಇವತ್ತಿನ ಒಂದು ದಿನ ದೇವಿಗೆ ಏನಪ್ಪ ಅಂತಂದರೆ, ನವರಾತ್ರಿ 5ನೇ ದಿನ ಪ್ರಕೃತಿ ಅಂತ ಹೇಳ್ತೀವಿ. ಪ್ರಕೃತಿ ಬೆಳವಣಿಗೆ ಆಗಿರ್ಬೋದು, ಪ್ರಕೃತಿಗೆ ಸಮೃದ್ಧಿ. ಯಾಕಂದರೆ ಎಲ್ಲರೂ ರೈತರು ಇರ್ತಾರೆ. ಯಾಕಂದರೆ ಈ ಒಂದು ಪ್ರಕೃತಿಯಲ್ಲಿ ನಾವು ತುಂಬ ಹಾನೆಸ್ಟಾಗಿ ನಾವು ತುಂಬ ಥ್ಯಾಂಕ್ಫುಲ್ ಹೇಳಬೇಕು ಅಂತಂದರೆ ನಮ್ಮ ಒಂದು ಫಾರ್ಮರ್ಸ್ಗೆ. ಯಾಕಂದರೆ ನಾವು ಕೇವಲವಾಗಿ ಮಾತಾಡ್ತೀವಿ ರೈತರು ಅಂತ ಹೇಳ್ತೀವಿ, ಬಟ್ ಅವ್ರು ಇಲ್ಲ ಅಂತ ಅಂದರೆ ನಮಗೆ ನಮ್ಮ ಒಂದು ಇದಕ್ಕೆ ಊಟ ಅವ್ರು ಏನು ಕಷ್ಟಪಡ್ತಾರೆ ಪಾಪ, ಅವ್ರು ಏನು ಕಷ್ಟಪಡೋದನ್ನ ನಿಜವಾಗ್ಲೂ ನಾವು ತುಂಬ ಅದನ್ನ ಸುಖವಾಗಿ ನಾವು ಬದುಕ್ತಿರೋದು ರೈತರಿಂದ. ಹೌದು, ಸುಖವಾಗಿ ಸ್ವೀಕರಿಸ್ತಾ ಇದ್ದೀವಿ. ಇದರಲ್ಲಿ ನಾವು ಸುಖ ಕೇಳ್ಕೊಂಡು ಬಂದಿದ್ದೀವಿ, ಅವರು ಕಷ್ಟ ಕೇಳ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಇವತ್ತಿನ ದಿನ ಅಂತ ಬಂದಾಗ ಇವತ್ತಿನ ದಿನ ಅವ್ರಿಗೆ ಅರ್ಪಿಸ್ಬೇಕು ಅಂತ ಹೇಳ್ತೀನಿ ನಾನು. ಸೊ ಇವತ್ತು ನೋಡಿ, ಪ್ರಕೃತಿ ಬೆಳವಣಿಗೆ ಆಗಿರ್ಬೋದು ಅಥವಾ ಸಮೃದ್ಧಿಯ ಸಂಕೇತ ಅಂತ ಹೇಳ್ತೀವಿ. ಹಾಗಾಗಿ ಹಸಿರು ಬಣ್ಣ ಕೂಡ ನೋಡಿ, ಜೀವನದ ಹೊಸ ಆರಂಭ ಆಗಿರ್ಬೋದು ಅಥವಾ ಒಂಥರ ನಮಗೆ ಒಂದು ನವಚೇತನ ಕೊಡುವಂಥದ್ದಾಗಿರ್ಬೋದು. ಹಸಿರು ಬಣ್ಣ ಅಂತಂದರೆ ಈ ಒಂದು ಹಸಿರು ಬಣ್ಣಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಅದೇ ರೀತಿ ತುಂಬ ಇವತ್ತು ಪ್ರಕೃತಿನ ಆರಾಧಿಸಿ ದೇವಿ ಸ್ಕಂದ ಮಾತಾ ರೂಪದಲ್ಲಿ ಇರ್ತಾಳೆ. ಯಾಕಂದರೆ ಒಂದೊಂದು ದಿನ ಒಂದೊಂದು ಅಲಂಕಾರ ಇರುತ್ತೆ. ಸೊ ಇವತ್ತಿನ ಅಲಂಕಾರದಲ್ಲಿ ದೇವಿಗೆ ಯಾರಾದರೂ ನೀವೇನಾದರೂ ಅರ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಒಂದು ಹಸಿರು ಬಣ್ಣದ ಒಂದು ಸೀರೆ ಆಗಿರ್ಬೋದು ಅಥವಾ ಹಸಿರು ಬಣ್ಣದ ಒಂದು ರವಿಕೆ ಆಗಿರ್ಬೋದು, ಇದೆಲ್ಲವನ್ನು ದೇವಿಗೆ ಕೊಟ್ಟಾಗ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನೀವು ಕೂಡ ಇವತ್ತು ನಿಮ್ಮ ಮನೆಯಲ್ಲಿ ನೀವೇನು ಪೂಜೆ ಮಾಡ್ತಿರ್ತೀರ ನೀವೆಲ್ಲರೂ ಕೂಡ ಹಸಿರು ಬಣ್ಣದ ಒಂದು ಸೀರೆ ಆಗಿರ್ಬೋದು, ಹಸಿರು ಬಣ್ಣದ ಡ್ರೆಸ್ ಆಗಿರ್ಬೋದು, ಈ ಹಸಿರು ಬಣ್ಣದ ಕಾಸ್ಟ್ಯೂಮ್ ಹಾಕ್ಕೊಂಡಾಗ ನಿಮಗೆ ಈ ಒಂದು ಡೇಗೆ, ಈ ಒಂದು ಸ್ಪೆಷಲ್ ದಿನಕ್ಕೆ ನಿಮಗೆ ಅದು ನಿಮಗೆ ಪಾಸಿಟಿವ್ ತಂದುಕೊಡುತ್ತೆ. ಆ ಒಂದು ಡೇ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನೀವೇನು ಅಂದ್ಕೊಳ್ತಿದ್ದೀರೋ ನಿಮ್ಮ ಕೋರಿಕೆ ಈಡೇರ್ತಾ ಹೋಗುತ್ತೆ. ಮತ್ತು ಜೊತೆಗೆ ಇನ್ನೊಂದು ನಿಮಗೆ ಕೊನೆಗೆ ಒಂದು ಟಿಪ್ಸ್ ಹೇಳ್ತೀನಿ ಇವತ್ತಿನ ದಿನ ಏನು ಮಾಡಬೇಕು ಅಂತ. ನೋಡಿ, ಇವತ್ತು ವಿಶಾಖ ನಕ್ಷತ್ರ ಅಂತ ಹೇಳಿದೆ. ಸೊ ವಿಶಾಖ ನಕ್ಷತ್ರ ಅಂತ ಬಂದಾಗ ವಿಶಾಖ ನಕ್ಷತ್ರ ತುಲಾ ರಾಶಿ ಇರುತ್ತೆ ಅಂತ ಹೇಳಿದೆ. ತುಲಾ ರಾಶಿ ಮಧ್ಯಾಹ್ನದ ನಂತರ ವೃಶ್ಚಿಕ ರಾಶಿ ಅಂತ ಅಂದೆ.